ಬಿಜೆಪಿ ನಗರಾಧ್ಯಕ್ಷ ಹಾಗೂ ನಗರಸಭೆ ಸದಸ್ಯ ಸಿದ್ದರಾಜು ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳ ಬಳಗದಿಂದ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು. ಆಗಸ್ಟ್ 6ರಂದು ಮಾಜಿ ಸಂಸದ ದಿವಂಗತ ವಿ. ಶ್ರೀನಿವಾಸ್ ಪ್ರಸಾದ್ ರವರ ಹುಟ್ಟುಹಬ್ಬ ಆಚರಣೆ ಹಿನ್ನೆಲೆ ನಂಜನಗೂಡಿನ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಸಾಮಾಜಿಕ ನ್ಯಾಯ, ರಾಜಕೀಯ ಬದ್ಧತೆ ಅವರ ಆದರ್ಶಗಳು ಜೀವಂತವಾಗಿವೆ. ಶ್ರೀನಿವಾಸ್ ಪ್ರಸಾದ್ ರವರು ನಂಜನಗೂಡಿಗೆ ಸಾಕಷ್ಟು ಅನುದಾನವನ್ನು ತಂದು ಅಭಿವೃದ್ಧಿಪಡಿಸಿದ್ದಾರೆ. ಮೈಸೂರು ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಯ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಅವರ ಪಾತ್ರ ಮಹತ್ವದ್ದಾಗಿದೆ. ರೈಲ್ವೆ ಮೇಲ್ಸೇತುವೆಗೆ ಶ್ರೀನಿವಾಸ್ ಪ್ರಸಾದ್ ರವರ ಹೆಸರನ್ನು ನಾಮಕರಣ ಮಾಡಲೇಬೇಕೆಂದು ಸಭೆಯಲ್ಲಿ ಮುಖಂಡರು ತೀರ್ಮಾನ ತೆಗೆದುಕೊಂಡರು. ಬಿಜೆಪಿ ಕಾರ್ಯಕರ್ತರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳು ನಂಜನಗೂಡಿನ ನಗರಸಭೆಗೆ ತೆರಳಿ ಶ್ರೀನಿವಾಸ್ ಪ್ರಸಾದ್ ರವರ ಹೆಸರಿಡುವಂತೆ ನಗರಸಭೆ ಮುಂಭಾಗ ಜೈಕಾರ ಹಾಕಿ ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಮತ್ತು ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಮಾತನಾಡಿ, ನಗರಸಭಾ ಸದಸ್ಯರುಗಳ ಮೀಟಿಂಗ್ ಕರೆದು ಸಭೆಯಲ್ಲಿ ಏನು ನಿರ್ಣಯವಾಗುತ್ತದೆ ಅದನ್ನು ಅಂತಿಮಗೊಳಿಸುತ್ತೇವೆಂದು ಭರವಸೆ ನೀಡಿದರು. ಈ ವೇಳೆ ನಗರಾಧ್ಯಕ್ಷ ಸಿದ್ದರಾಜು, ಚಿಕ್ಕರಂಗನಾಯಕ, ನಗರಸಭಾ ಸದಸ್ಯರಾದ ಮಹದೇವ ಪ್ರಸಾದ್, ಮಹೇಶ್, ಬಿಜೆಪಿ ಮಂಡಲಾಧ್ಯಕ್ಷ ಕೆಂಡಗಣ್ಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅದಕ್ಕೆ ಗಿಡದಕ್ಕೆ ಅದು ಇದೊಂದೇ ಇಲ್ಲ, ನಮ್ಮ ಹಲವಾರು ರಸ್ತೆಗಳಿಗೆ ಮಹನೀಯ ಹೆಸರುಗಳನ್ನ ಇದನ್ನು ಅವಾಗಿಂದು ಬಾಡಿಗೆ ರೂಢಿಸ್ತಾ ಬಂದಿದ್ವಿ, ನಗರಸಭೆ ಬಂದಿದೆ. ಈಗ ನಾವು ಅದು ತಕರಾರು ಮಾಡಿದ್ವಿ. ಅವ್ರು ಇದೇ ಉದ್ದೇಶಕ್ಕೆ ಏನು ಮಾಡಿದ್ದಾರೆ, ಯಾರೋ ಪ್ರಸಾದ ಅಭಿಮಾನಿಗಳ ಸಂಘ ಅಂತ ಅವರೇ ಬರೆದು ಉಲ್ಲಳ್ಳಿ ರಸ್ತೆಯಿಂದ ಬಸವೇಶ್ವರ ದೇವಸ್ಥಾನದವರೆಗೆ ಪ್ರಸಾದ್ ಸಾಹೇಬ್ರ ಹೆಸರು ಇಡಬೇಕು ಅಂತ ಅದನ್ನು ಮಾಡಿದ್ದಾರೆ ಅವರು. ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಅಲ್ಲಿಗೆ ಅವ್ರು ಇಟ್ಬಿಟ್ಟು ನಾವು ಈ ಸಾಹೇಬ್ರ ಅಲ್ಲಿ ಇಡ್ತೀವಿ, ನಾವು ಇಲ್ಲಿಗೆ ಫ್ಲೈಓವರ್ಗೆ ನಿಮ್ಗೆ ಇಲ್ಲಿ ಇಡ್ತೀವಿ ಅಂತೇಳಿ ಇದು ಮಾಡಿದ್ದಾರೆ. ಆದರೆ ಅದು ನಾನು ಒಂದು ವಾರದ ಇದಕ್ಕಿಂತ 10 ದಿನ ಮುಂಚೆನೆ ಅದಕ್ಕೂ ಕೂಡ ತಕರಾರು ಅರ್ಜಿನ ಕೊಟ್ಟಿದ್ದೀವಿ. ಅದು ನಮ್ಮ ನಗರಸಭಾ ಸದಸ್ಯರು, ನಮ್ಮ ಬಿಜೆಪಿ ಸದಸ್ಯರು, ಇಂಡಿಪೆಂಡೆಂಟ್ ಸದಸ್ಯರು, JDS ಎಲ್ಲರೂ ಸೈನ್ ಮಾಡಿಸಿ ಖುದ್ದು ನಾನೇ ಕಮಿಷನರ್ಗೆ ಅಲ್ಲಿ ನಮಗೆ ಹೆಸರು ಬೇಡ, ಅವ್ರು ಏನೇನು ಮಾಡಿದ್ದಾರೆ, ಸಾಹೇಬರು ಏನೇನು ಕೆಲಸಗಳು ಮಾಡಿದ್ದಾರೆ ಅದನ್ನು ಖುದ್ದು ನಾನೇ ಬರೆದು ನನ್ನ ಲೆಟರ್ ಎಲ್ಲ ಕೊಟ್ಟು ಎಲ್ಲರಿಗೂ ಸೈನ್ ಹಾಕಿ ಸದಸ್ಯಗಳು ಹಾಕಿ ಇಡೋದಾದ್ರೆ ಇಲ್ಲಿಗಿಡಿ ಫ್ಲೈಓವರ್ಗೆ ಬೇಡ ಅಂತ ಕೊಟ್ಟಿದ್ದೆ. ಅದನ್ನು ಗಮನ ತರ್ತಾ ಇದ್ದೆ. ಈಗ ಅದು ಅಲ್ಲದೆ ಅದು ಕೊಟ್ಟಿದ್ದು ಇವತ್ತು ಮತ್ತೆ ಇದು ಪಡೆದು ತಕರಾರು ಕೊಟ್ಟಿರೋದ್ರಿಂದ ಇದು ಕೂಡ ತಕರಾರು ಕೊಡ್ತೀವಿ. ಸಾಧ್ಯವಾದರೂ ನೀವು ನಮ್ಮ ಯಾವ ಅಭಿಮಾನಿ ಮಾಡಬೇಕು ನೀವು ಕೊಡಿ. ನಾವು ಸದಸ್ಯರಾಗಿ ಯಾರ ಕಡೆಯಿಂದ ಹೇಳ್ಕೋಬೇಕಾಗಿಲ್ಲ, ಈ ಕೆಲಸ ಮಾಡಬೇಕು, ವಿರೋಧ ಪಕ್ಷ ಇಲ್ಲ, ಆಡಳಿತ ಇಲ್ಲ ಅಂತ ಯಾರ ಕಡೆ ಹೇಳ್ಕೋಬೇಕಾಗಿಲ್ಲ. ನಮ್ಮ ಪ್ರಾಮಾಣಿಕ ಕೆಲಸದ ಏನು ಮಾಡಬೇಕು ನಾವು ಮಾಡ್ತಾ ಇದ್ದೀವಿ. ಅದನ್ನು ನೀವು ಗಮನ ತರಕ್ಕೆ ಇಷ್ಟಪಡ್ತೇವೆ. ಆಯಿತು, ಯಾರ್ದು ನಿರ್ಣಯ ಮಾಡಬೇಕು ಅನ್ನೋದನ್ನ ಒಂದು ಸಭೆಗಿಟ್ಟು ಮುಂದೆ ತೀರ್ಮಾನ ತಮಗೆ ತಿಳಿಸ್ತೀವಿ.